ನೋಡಿ ಗೈಸ್, ಫೈನಲಿ ಶರಣ ನನ್ನ ಮನೆಗೆ ಬಂದಾಯ್ತು. ಈ ತರ ಸ್ಯಾರಿ ಕಲೆಕ್ಷನ್ಸ್ ಒಂದು 20 ಇದೆ ಗೈಸ್, ಬೇರೆ 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 ಕಲರ್. ಚೆನ್ನಾಗಿ ಕಾಣಿಸ್ತಿದ್ದೀರಾ. ಶರಣ ನನ್ನ ಮಮ್ಮಿ. ಆಂಟಿ ಹಾಯ್ ಆಂಟಿ. ಶರಣ ನನ್ನ ಅಕ್ಕ ಹಾಯ್ ಅಕ್ಕ. ಬಿರಿಯಾನಿ ಮಾಡಿದೀರಾ, ನೀವು ಮುದ್ದೆ ಮಾಡಿದೀರಾ, ಅದೇನಕ್ಕೆ ಎರಡೆರಡು. ನೋಡಿ ಗೈಸ್, ಶರಣ ಎಷ್ಟು ಪಕ್ಷಿಗಳನ್ನ ಸಾಕಿದ್ದಾನೆ. ಸಣ್ಣವರು ಐಸ್ ಕ್ರೀಮ್ ಖಾಲಿ ಮಾಡಿದ್ರು, ನಂದು ಈಗ ಫ್ರೆಂಚ್ ಫ್ರೈಸ್ ಬಂತು. 2 ತಿಂಗಳಿಗೆ ನಾವು 30,000 ಕಟ್ಟಿದ್ರೆ ಹೆಂಗೆ ಸೇವಿಂಗ್ ಮಾಡೋದು? ಲೀಸಿಗಂತೂ ಎಲ್ಲೂ ಸಿಗ್ತಾ ಇಲ್ಲ, ರೆಂಟಿಗೆನೆ ಸಿಗ್ತಾ ಇದೆ. ಒಂದು 20,000 30,000 ದುಡಿಯೋದಕ್ಕೆ ಎಷ್ಟು ಕಷ್ಟಪಡ್ತಾರೆ. ಅದನ್ನೆಲ್ಲ ತಗೊಂಡೋಗಿ ರೆಂಟ್ಗೆ ಇಟ್ರೆ ನಾವು ಜೀವನ ಮಾಡೋದು ಹೆಂಗೆ? ಇವನು ಸಣ್ಣ ಅವಳು ಮೋನು, ಇಬ್ರು ಕೂಡ ವೆಲ್ಲು ನೋನು. ಸೊ ಗೈಸ್, ಎಲ್ರಿಗೂ ನಮ್ಮ ಇವತ್ತಿನ ಡೈಲಿ ವ್ಲಾಗ್ಗೆ ವೆಲ್ಕಮ್ ಅಂತ ಹೇಳ್ತಾ, ಇವತ್ತಿನ ಡೇ ಯಾವ ಥರ ಇರುತ್ತೆ ಅನ್ನೋದನ್ನ ಈ ವ್ಲಾಗಲ್ಲಿ ತೋರಿಸ್ಕೊಡ್ತೀವಿ. ಹಾಗೆ ಇವತ್ತು ನಾನು ಸ್ವಲ್ಪ ಬೇಗ ಇದ್ದೆ ಗೈಸ್, ಬೇಗ ಇದ್ದು ತರಕಾರಿ ಎಲ್ಲ ಹಚ್ತಾ ಇದ್ದೀನಿ, ಯಾಕಂದರೆ ಡಿಫ್ರೆಂಟಾಗಿ ಸಾಂಬಾರು ಮಾಡೋಣ ಅಂತ. ಫಸ್ಟ್ ಈರುಳ್ಳಿ ಹಾಕ್ಕೊಂಡಿದ್ದೀನಿ, ಈರುಳ್ಳಿ ಮತ್ತು ಕರಿಬೇವು ನೋಡಿ ಫ್ರೈ ಮಾಡ್ಕೊತಿದ್ದೀನಿ. ಮತ್ತು ಇಲ್ಲಿ ಬೇಳೆ ಇದೆ ನೋಡಿ, ಬೇಳೆ, ಹಾಗೆ ಇಲ್ಲಿ ತರಕಾರಿ. ಸ್ವಲ್ಪ ಅಡುಗೆ ಕೊನೆ ಮೆಸ್ಸಿ ಇದೆ, ಯಾಕಂದರೆ ಇವಾಗ ಕುಕ್ಕಿಂಗ್ ಮಾಡ್ತಿದ್ದೀನಿ ಅಲ್ವಾ, ಆಮೇಲೆ ಎಲ್ಲ ಕ್ಲೀನ್ ಮಾಡ್ತೀನಿ. ನೋಡಿ ಗೈಸ್, ನನ್ನ ಹಸ್ಬೆಂಡ್ ಇವಾಗ ಎದ್ದು ಬಂದರು. ಗುಡ್ ಮಾರ್ನಿಂಗ್ ಮುನು. ಗುಡ್ ಮಾರ್ನಿಂಗ್. ಚೆನ್ನಾಗಿ ನಿದ್ದೆ ಮಾಡಿದ್ರಾ? ಅಯ್ಯೋ ಪಾಪು ಥರ ಇದ್ದೀರಾ. ಹಾಂ, ಕರೆಕ್ಟಾಗಿ ನೈಟ್ ನಿದ್ದೆನೇ ಬರ್ತಿರಲಿಲ್ಲ. ಹೌದು ಗೊತ್ತಾಯ್ತು ಗೈಸ್, ಇವ್ರು ನೈಟು ಪ್ರಾಪರಾಗಿ ನಿದ್ದೆನೇ ಮಾಡಿಲ್ಲ. ನಿದ್ದೆ ಬರ್ತಿಲ್ಲ ಅಂತಿದ್ರು ನೈಟೆಲ್ಲ. ಮನೇದೊಂಥರ ಟೆನ್ಷನ್ ಏನಕ್ಕೆ ಮಾಡ್ಕೋತೀರಾ? ಚೆನ್ನಾಗಿರೋ ಮನೆಗೆ ಹೋಯ್ತೀವಲ್ಲ, ಅಮೌಂಟ್ ಎಲ್ಲ ಅಡ್ಜಸ್ಟ್ ಮಾಡಬೇಕಲ್ವಾ? ಮಾಡೋಣ ಬಿಡಿ ಅಲ್ವಾ, ಅದಕ್ಕೆ ಟೆನ್ಷನ್ ಮಾಡಬಾರ್ದು. ಮನೆಯೆಲ್ಲ ನೀಟಾಗಿ ಕ್ಲೀನ್ ಮಾಡೋಣ. ಮಾಡಿ. ನಾನು ಇದು ನೋಡಿ ಗೈಸ್, ಇಲ್ಲಿ ಸಾಂಬಾರು ಮಾಡ್ತಿದ್ದೀನಿ. ಇಲ್ಲಿ ಪಾತ್ರೆ ಎಲ್ಲ ಸ್ವಲ್ಪ ಇತ್ತು, ಅದೆಲ್ಲ ತೊಳಿತಿದ್ದೀನಿ ಗೈಸ್. ಇನ್ನು ಅನ್ನ ಹಾಕಿಡಬೇಕು. ಇವಾಗ ಸಾಂಬಾರು ಕುದೀತಾ ಇದೆ, ರೆಡಿ ಆಗಿಲ್ಲ, ಇನ್ನೊಂದು 10 ಮಿನಿಟ್ಸ್ ಕುದಿಬೇಕಿದು, ಆಮೇಲೆ ಒಗ್ಗರಣೆ ಹಾಕಬೇಕು. ಗೈಸ್, ಅಮ್ಮನಿಗೆ ಹುಷಾರಿರಲಿಲ್ಲ, ಸೊ ಅದಕ್ಕೆ ಫ್ರೂಟ್ಸ್ ತೊಗೊಳಕ್ಕೆ ಬಂದಿದ್ದೆ. ಅಂದರೆ ಅವ್ರಿಗೆ ಫುಲ್ಲು ಸುಸ್ತಾಗ್ತಿದೆ, ಸೊ ಊಟ ಏನೂ ಸೇರ್ತಿಲ್ಲ, ಟಿಫನ್ನು ಸೇರ್ತಾ ಇಲ್ಲ. ಅವ್ರಿಗೆ ಜ್ವರ ಕಮ್ಮಿ ಆಗಿದೆ, ಬಟ್ ಸುಸ್ತು ಹೋಗ್ತಾನೆ ಇಲ್ಲ. ಅವ್ರಿಗೇನು ಟಿಫನ್ ಸೇರ್ತಾ ಇಲ್ಲ. ಅಂದರೆ ಹಾಸ್ಪಿಟಲ್ಗೂ ಕೂಡ ತೋರಿಸಿದ್ದೀವಿ, ಎಲ್ಲ ಆಗಿದೆ, ಬಟ್ ಏನಾಗಿದೆ ಅಂತ ಗೊತ್ತಾಗ್ತಿಲ್ಲ. ಅದಕ್ಕೆ ಇವಾಗ ಫ್ರೂಟ್ಸ್ ತೊಗೊಂಡು ಬಂದು ಕೊಟ್ಟೆ, ಫ್ರೂಟ್ಸ್ ತಿಂತೀನಿ ಅಂತ ಹೇಳಿದ್ರು. ಇವಾಗಷ್ಟೇ ಮನೆ ಕ್ಲೀನ್ ಆಯಿತು. ಇವಾಗ ಮನೇಲಿ ಇವತ್ತು ವಾರದ ದಿನ, ಸೊ ಬನ್ನಿ ಮನೆಯೆಲ್ಲ ಕ್ಲೀನ್ ಮಾಡಿ ಚೆನ್ನಾಗಿಡೋಣ. ಮತ್ತು ಅಮ್ಮನ ಕೆಲ್ಸಕ್ಕೆ ಹೋಗ್ಬೇಡ ಅಂತ ಹೇಳ್ತಾ ಇದ್ದೀನಿ, ಅವ್ರ ಕೆಲ್ಸಕ್ಕೆ ಹೋಗ್ತೀನಿ ಅಂತ ಹೇಳ್ತಿದ್ದಾರೆ. ಅಂದರೆ ಗಾರ್ಮೆಂಟ್ಸಲ್ಲಿ ತುಂಬ ರಜಾ ಹಾಕಿದಾರಂತೆ, ಅದಕ್ಕೆ ಹೋಗಲೇಬೇಕು ಅಂತ ಹೇಳಿದ್ರು. ಏನು ಮಾಡೋದೋ ಗೊತ್ತಿಲ್ಲ, ಹೋಗ್ಬಿಟ್ಟು ಬರಲಿ ಅಂತ ಸುಮ್ಮನೆ ಆದೆ. ನಾನು ಮತ್ತು ಸಣ್ಣವರು ಓಟ್ಸು, ಸೊ ಇಬ್ಬರು ಓಟ್ಸ್ ತಿಂತಾಯಿದ್ದೀವಿ. ಸಣ್ಣಮ್ಮ, ಪಿಂಪಲ್ಸ್ ಇನ್ನೂ ಕಮ್ಮಿನೇ ಆಗಿಲ್ಲಲ್ಲ, ಬೇಜಾರಾಗ್ತಿದೆಯಾ? ಗೈಸ್, ಇಲ್ಲಿ ಬಂದಮೇಲೆ ಮತ್ತೆ ವೆದರ್ ಚೇಂಜ್ ಆಗಿ ಅವ್ರಿಗೆ ಸ್ವಲ್ಪ ಜಾಸ್ತಿ ಆಯಿತು. ಅಂದರೆ ನಾವು ಇವಾಗ ಮೈಸೂರಿಗೆಲ್ಲ ಹೋಗ್ಬಿಟ್ಟು ಬಂದಲ್ವಾ ಶೂಟಿಗೆ, ಸೊ ಅಲ್ಲಿ ಹೋದಾಗ ಡಸ್ಟ್ ಅಲರ್ಜಿ, ಆಟೋದಲ್ಲಿ ಹೋದಾಗ, ಟ್ರೈನಲ್ಲಿ ಹೋದಾಗ ಈ ಥರ ಪ್ರಾಬ್ಲಮ್ಸಿಂದ ಅವರಿಗೆ ಅಡ್ಜಸ್ಟ್ ಆಗ್ತಿಲ್ಲ ವೆದರು. ಅದಕ್ಕೆ ಪಿಂಪಲ್ಸ್ ಜಾಸ್ತಿ ಆಗಿದೆ, ಇನ್ನೂ ಮತ್ತೆ ಜಾಸ್ತಿ ಆಗ್ತಿದೆ. ಇವತ್ತು ಮನೆ ಹುಡ್ಕಕ್ಕೆ ಬೇರೆ ಹೋಗ್ಬೇಕಲ್ಲಮ್ಮ, ಇನ್ನೂ ಡಸ್ಟ್ ಅಲರ್ಜಿ ಆಗುತ್ತೆ ನಿಮಗೆ. ಮಾಸ್ಕ್ ಹಾಕೋತೀನಿ. ಗೈಸ್, ಇವತ್ತು ಕೂಡ ಮನೆ ಹುಡ್ಕೋದಕ್ಕೆ ಹೋಗಬೇಕು. ಟಿಫನ್ ಮಾಡಿ, ಎಡಿಟ್ ಮಾಡಿ, ಅಪ್ಲೋಡ್ ಮಾಡಿ ಆಮೇಲೆ ಹೋಗ್ತೀವಿ. ಅಮ್ಮನಿಗೆ ಬೇರೆ ಹುಷಾರಿಲ್ಲ, ಒಂದಾದ್ಮೇಲೆ ಒಂದೊಂದು ಪ್ರಾಬ್ಲಮ್ ಬರ್ತಾನೆ ಇದೆ. ಹಾಸ್ಪಿಟಲಿಗೆ ತೋರಿಸಿದ್ವಿ ಅವ್ರನ್ನ, ಮತ್ತೆ ಹುಷಾರಿಲ್ಲ ಅಂತ ಹೇಳಿ ಕರ್ಕೊಂಡು ಹೋದ್ರೆ. ಅಂದರೆ ಒಳಗಡೆ ಜ್ವರ ಇದೆ, ಹೊರಗಡೆ ಅವ್ರಿಗೆ ಸುಸ್ತು ಅನ್ನಿಸ್ತಿದೆ, ಒಳಗಡೆ ಜ್ವರ ಇದೆ. ಅದಕ್ಕೆ ಅಪ್ಪ ಕರ್ಕೊಂಡೋದ್ರು, ಈಗಷ್ಟೇ ಕರ್ಕೊಂಡೋದ್ರು. ಬೆಂಗಳೂರಲ್ಲಿ ಎಷ್ಟೋ ಮನೆಗಳಿದೆ, ಬಟ್ ನಮ್ಗೆ ಅಡ್ಜಸ್ಟ್ ಆಗೋ ಥರ ಮನೆಗಳು ಇನ್ನೂ ಸಿಗ್ತಾ ಇಲ್ಲ. ಇವತ್ತು ಕೂಡ ಸರ್ಚ್ ಮಾಡಬೇಕು, ಈ ವಾರ ಪೂರ್ತಿ ಹುಡ್ಕೋದೇ ನಮ್ಮ ಕೆಲಸ. ಸೊ ಅದನ್ನೇ ಮಾಡ್ಬೇಕಂತ ಅನ್ಕೊಂಡಿದೀವಿ. ನಿಧಾನ ಆದ್ರೂ ಪರವಾಗಿಲ್ಲ, ಚೆನ್ನಾಗಿರೋ ಮನೆಗೆ ಹೋಗೋಣ, ತಾಳ್ಮೆಯಿಂದ ಒಂದು ಮನೆಗೆ ಹೋಗೋಣ ಅಲ್ವಾ ಸನುಮ? ಹೌದು, ಸಿಕ್ಕಿದ್ರೆ ಚೆನ್ನಾಗಿರೋ ಮನೆಗೇನೆ ಹೋಗೋದು ಅಲ್ವಾ? ಹೌದು, ಚೆನ್ನಾಗಿರೋ ಮನೆಗೆ ಹೋಗ್ಬೇಕು ಗೈಸ್. ಇಲ್ಲ ಅಂತ ಅಂದ್ರೆ ಈ ತರ ಪ್ರಾಬ್ಲಮ್ಸ್ ಏನಾದ್ರೂ ಒಂದು ಬರ್ತಾ ಇರುತ್ತೆ. ಮತ್ತೆ ಓನರ್ ಇಲ್ದೇ ಇರೋ ಮನೆನ ಆದಷ್ಟು ಹುಡ್ಕೋಣ ಅಂತ ಅನ್ಕೊಂಡಿದೀವಿ. ನೋಡೋಣ ಯಾವ ತರ ಮನೆ ಸಿಗುತ್ತೆ ಅಂತ. ನೋಡಿ ಗೈಸ್, ಮುನ್ನು ಇವಾಗ ವ್ಲಾಗ್ ಪೋಸ್ಟ್ ಮಾಡ್ತಾ ಇದಾರೆ. ಆಯ್ತಾ ಮುನ್ನು? ಪೋಸ್ಟ್ ಆಗ್ತಿದ್ಯಾ? ಇನ್ನ ಫ್ರೆಶ್ ಅಪ್ ಆಗಿಲ್ಲಲ್ಲ ನೀವು? ಅಲ್ಲುಜ್ಜಿ ಇವಾಗ ಸ್ನಾನ ಮಾಡ್ಕೊಂಡು ಹೋಗ್ಬಿಡ್ತೀನಿ. ಸ್ನಾನ ಮಾಡ್ಕೊಂಡ್ ಬರ್ತೀರಾ? ಇದು ಅಲ್ಲೇ ಉಜ್ಜಿರ್ಲಿಲ್ಲ, ಆಗ್ಲೇ ಹೋಗಿ ಓಟ್ಸ್ ತಿನ್ಬಿಟ್ಟೆ. ಈ ಗಬ್ಬು ಸ್ನಾನ ಮಾಡ್ಕೊಂಡು ನೋಡಿ. ನೀವೇನ್ ಗೊತ್ತಾ, ಇಲ್ಲಿ ಕೂತ್ಕೊಂಡ್ರು ನಿಂತ್ಕೊಂಡೋ ತರನೇ ಕಾಣಿಸುತ್ತೆ, ಅಷ್ಟು ಹೈಟ್ ಇದೆ ಅಲ್ವಾ? ಅದಕ್ಕೆ ಪೋಸ್ಟ್ ಆಗ್ತಿದೆ. ನಾನು ಸುಮ್ಮನೆ ವಿಡಿಯೋಸ್ ನೋಡ್ತಾ ಇದ್ದೆ. ಒಂದು ದೇವರಿಗೆ ಪೂಜೆ ಮಾಡ್ತಿದ್ದಾರೆ. ಇವತ್ತು ವಾರದ ದಿನ ಅಲ್ವಾ ಮೋನು?
ನಾನು ಕೂಡ ಫ್ರೆಶ್ ಅಪ್ ಆಗಿಬಿಟ್ಟು ಬಂದೆ ನೋಡಿ, ಈ ಥರ ರೆಡಿ ಆಗಿದ್ದೀನಿ. ರೆಡಿ ಏನಲ್ಲ, ಸಿಂಪಲ್ ಆಗಿದ್ದೀನಿ. ಬನ್ನಿ, ಮುನ್ನು ಪೂಜೆ ಮಾಡ್ತಿದ್ದಾರಲ್ಲ ಅಲ್ಲಿಗೆ ಹೋಗೋಣ. ನೋಡಿ, ಇವಾಗ ಇಲ್ಲಿ ಬಾಗಿಲಿಗೆ ಪೂಜೆ ಮಾಡ್ತಿದ್ದಾರೆ. ನೋಡಿ ಮುನ್ನು ಏನೋ ಮಾಡ್ತಿದ್ದಾರೆ. ಏನು ಮುನ್ನು ಮಾಡ್ತಿದ್ದೀರಾ? ಗೈಸ್, ಇದು ಧೂಪದ ಗಡ್ಡಿ ಬರುತ್ತಲ್ಲ, ಸೊ ಈ ಹೊಗೆಯಿಂದ ಇದನ್ನ ಚಾರ್ಜ್ ಮಾಡ್ಕೊಬೇಕು. ಇದರಿಂದ ಒಂದು ಪಾಸಿಟಿವ್ ಎನರ್ಜಿ ಸಿಗುತ್ತೆ ಅನ್ನೋದು ನಂಬಿಕೆ ಇದೆ. ಸೊ ಅದಕ್ಕೋಸ್ಕರ ಇದನ್ನ ಹಾಕೊಂಡಿದೀವಿ. ಇದು ನಾರ್ಮಲ್ ತರ ಅಲ್ಲ, ಅಂದ್ರೆ ಇವಾಗ ಎಲ್ಲರೂ ಸ್ಟೈಲಿಗೆ ಶೋಕಿಗೆ ಹಾಕೋತಾರಲ್ಲ ಆ ತರ ಅಲ್ಲ. ಇದು ನಮಗೋಸ್ಕರ, ಅಂದ್ರೆ ನಮ್ಮ ಬಾಡಿಗೆ ಪಾಸಿಟಿವ್ ಎನರ್ಜಿ ಕೊಡೋದಕ್ಕೋಸ್ಕರ ಇದನ್ನ ಯೂಸ್ ಮಾಡ್ತಿದೀವಿ. ಇದ್ರ ಬಗ್ಗೆ ಡೀಟೇಲ್ಸ್ ಬೇಕಿದ್ರೆ ಕಮೆಂಟ್ ಮಾಡಿ, ನಾವು ತಿಳಿಸ್ಕೊಡ್ತೀವಿ. ನಿಮ್ಗೆ ಎಷ್ಟೇ ಟೆನ್ಷನ್, ಎಷ್ಟೇ ತಲೆನೋವು ಇದ್ರೂ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬನ್ನಿ, ಇಲ್ಲ ಮನೆ ದೇವರಿಗೆ ಒಂದು ಸ್ವಲ್ಪ ಹೊತ್ತು ಪೂಜೆ ಮಾಡಿ ಸಾಕು. ನಿಮ್ಗೆ ಎಷ್ಟು ರಿಲೀಫ್ ಸಿಗುತ್ತೆ, ಮತ್ತು ಏನಾದರೂ ಒಂದು ಕೆಲಸ ಮಾಡೋದಕ್ಕೆ ಒಂದು ಎನರ್ಜಿ ಸಿಕ್ಕಂಗಾಗುತ್ತೆ. ಸೊ ಇದು ನಮ್ಗೆ ಅನಿಸಿರೋ ಅನಿಸಿಕೆ, ನಾವು ಹೇಳ್ತಾ ಇದ್ದೀವಿ. ನಮಗೆ ಮೂಢನಂಬಿಕೆ ಇಲ್ಲ, ನಂಬಿಕೆ ಇದೆ. ಸೊ ನಂಬಿಕೆ ಹಿಡ್ಕೊಂಡು ನಾವು ದೇವ್ರನ್ನ ನಂಬಿದ್ದೀವಿ. ರಾಯರ ದೇವರು ಮತ್ತು ಚಾಮುಂಡೇಶ್ವರಿ ತಾಯಿನ ನಂಬಿದ್ದೀವಿ. ಲೈಫು ನಾವು ಅಂದ್ಕೊಂಡಂಗೆ ಇರಲ್ಲ. ಸೊ ನೋಡೋಣ ಹೇಗೆ ಆಗುತ್ತೆ, ಮುಂದೆ ಏನಾಗುತ್ತೆ ಅನ್ನೋದನ್ನ ನೋಡೋಣ. ಸೊ ಗೈಸ್, ಟೈಮ್ ಇವಾಗ 2:25 ಆಯಿತು. ಇವಾಗ ನಾವು ಊಟ ಮಾಡ್ತಾ ಇದ್ದೀವಿ. ಇವತ್ತಿನ ಲಂಚ್ ನಮಗೆ ಸಾಂಬಾರು ಮತ್ತು ರೈಸ್. ಹೇಗಿದೆ ಮನು? ಸಖತ್ತಾಗಿದೆ. ಚೆನ್ನಾಗಿದೆಯಾ? ಇಷ್ಟ ಆಯ್ತಾ? ಡಿಫ್ರೆಂಟ್ ಆಗಿದೆ. ನುಗ್ಗೆಕಾಯಿ ಸಾಂಬಾರು. ಹೌದಾ? ನನ್ನ ಫೇವ್ರೇಟು. ಓಕೆ. ಸೊ ಇವಾಗ ನಾನು ಊಟ ಮಾಡಬೇಕು. ಇಲ್ಲಿ ಇಟ್ಟಿದ್ದೀನಿ. ಬೆಳಗ್ಗೆ ಮಾಡಿದ್ದ ಇದು ನೀವು? ಹಾಂ, ಬೆಳಗ್ಗೆ ವ್ಲಾಗಲ್ಲಿ ತೋರಿಸಿದ್ದೀನಿ. ಓ, ನಾನು ಬಂದಾಗ ಮಾಡ್ತಿದ್ರಲ್ಲ ಇದೇ ಸಾಂಬಾರ? ಹಾಂ, ಇದೇ ಸಾಂಬಾರು. ಸಖತ್ತಾಗಿದೆ. ಚೆನ್ನಾಗಿದೆಯಾ? ತುಪ್ಪ ಹಾಕೊಂಡು ತಿಂತಾ ಇದ್ದೀನಿ. ನಾನು ಹಾಕ್ಕೊಂಡಿದ್ದೀನಿ ನೋಡಿ, ಇಲ್ಲಿ ತುಪ್ಪನೂ ಹಾಕ್ಕೊಂಡಿದ್ದೀನಿ. ಮತ್ತು ಎಲ್ಲ ತರಕಾರಿ ಹಾಕಿ ಸಾಂಬಾರು. ಮೈಂಡ್ ರಿಲೀಫ್ ಆಗಲಿ ಅಂದ್ಬಿಟ್ಟು ಸ್ವಲ್ಪ ಹೊತ್ತು ಗೇಮ್ ಆಡ್ತಿದ್ದೆ. ನೋಡಿ, ನಮ್ಮ ಸನ್ನು ಅವರು ಮುನ್ನು ಸನ್ನು ಅಲ್ಲಿ ಹೇರ್ ಸ್ಟೈಲ್ ವ್ಲಾಗ್ ಮಾಡ್ತಾ ಇದ್ರು. ಸಕ್ಕತ್ತಾಗಿ ಮಾಡಿದ್ದೀರಾ ಸನ್ನು, ಸಖತ್ ಇಷ್ಟ ಆಯಿತು. ಇವ್ರಿಗೂ ತುಂಬ ಅಂದರೆ ತುಂಬಾ ಹೆಲ್ಪ್ ಮಾಡಿದ್ದೀನಿ ನಾನು. ಅಂದರೆ ಹೇರ್ ಸ್ಟೈಲ್ ಎಲ್ಲ ಮಾಡೋದಕ್ಕೆ, ಹೇರ್ ಎಲ್ಲ ಇಟ್ಕೊಳ್ಳೋದಕ್ಕೆ ಹೆಲ್ಪ್ ಮಾಡಿದ್ದೀನಿ. ಎಷ್ಟು ಹೆಲ್ಪ್ ಮಾಡಿದಾರಂತ ನೀವೇ ಹೋಗ್ಬಿಟ್ಟು ನೋಡಿ ಗೈಸ್. ಎಷ್ಟೋ ಜನ ಯೂಟ್ಯೂಬ್ ಚಾನಲ್ ಅಲ್ಲಿ. ಹೌದು, ಕಮೆಂಟ್ ಬಾಕ್ಸ್ ಅಲ್ಲಿ ಎಷ್ಟೋ ಜನ ಹಾಕಿದ್ರು ಹೇರ್ ಸ್ಟೈಲ್ ಬ್ಲಾಗ್ ಮಾಡಿ ಅಂತ. ಸೊ ಅದಕ್ಕೋಸ್ಕರ ಸಣ್ಣ ಅವರು ಹೇರ್ ಸ್ಟೈಲ್ ಟಿಪ್ಸ್ ಕೊಟ್ಟಿದ್ದಾರೆ. ಹೇರ್ ಸ್ಟೈಲ್ ಟಿಪ್ಸ್ ಕೊಟ್ಟಿದ್ದೀನಿ. ಸಿಂಪಲ್ ಆಗಿರೋವಂಥದ್ದು ಒಂದು 3-4 ಹೇರ್ ಸ್ಟೈಲ್ ವ್ಲಾಗ್. ಅಂದರೆ ಹೇರ್ ಸ್ಟೈಲ್ ಯಾವ ಥರ ಮಾಡ್ಕೋಬೋದು, ಕಾಲೇಜ್ ಹೋಗೋ ಗರ್ಲ್ಸ್ ಯಾವ ಥರ ಮಾಡ್ಕೋಬೋದು, ಸ್ಕೂಲಿಗೆ ಹೋಗೋ ಗರ್ಲ್ಸ್ ಯಾವ ಥರ ಹೇರ್ ಸ್ಟೈಲ್ ಮಾಡ್ಕೋಬೋದು, ಕ್ಯಾಶುವಲ್ ಆಗಿ ಯಾವ ಥರ ಹೇರ್ ಸ್ಟೈಲ್ ಮಾಡ್ಕೋಬೋದು, ಅದನ್ನು ಹೇಳ್ಕೊಟ್ಟಿದ್ದೀನಿ ಅಷ್ಟೇ. ಯಾವ ಥರ ಇದೆ ಅಂತ ನೀವು ಹೋಗ್ಬಿಟ್ಟು ಕಮೆಂಟ್ ಮಾಡಿ, ಸರಿನಾ? ಅವರು ಜಡ್ಜಸ್ ಆಗಿದ್ರು, ಹಾಗೆ ತುಂಬ ಹೆಲ್ಪ್ ಮಾಡಿದ್ದಾರೆ. ನನ್ನ ಹೇರ್ ಸ್ಟೈಲ್ ಮಾಡೋದಕ್ಕೆ ಮೇನ್ ರೀಸನ್ನೇ ಮುನ್ನು. ಇವಾಗ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ, ಇಂಥ ಗಂಡನೂ ಇದ್ದಾರಾ, ಪುಣ್ಯವಂತಿ ನಾನು ಅಂತ. ಪುಣ್ಯವಂತಿ. ಹಾ, ಫ್ರೆಂಡು ಶರಣ ಇದಾನಲ್ವಾ, ಅವ್ರ ಮನೇಲಿ ಊಟಕ್ಕೆ ಕರೆದಿದ್ದಾನೆ. ಇವತ್ತು ಹೋಗ್ತಾ ಇದೀವಿ ನಾನು ಮತ್ತೆ ಸಣ್ಣವರು. ಅಂದ್ರೆ ಮದ್ವೆ ಆದ್ಮೇಲೆ ನವ ದಂಪತಿಗಳು ಬರ್ಬೇಕು ಅಂತ ಕರೆದಿದ್ದಾನೆ. ಬನ್ನಿ ಹೋಗ್ಬಿಟ್ಟು ಬರೋಣ. ಏನೇನ್ ಸ್ಪೆಷಲ್ ಮಾಡಿರ್ತಾರೆ ನಿಮಗ್ ತೋರಿಸ್ತೀನಿ. ಮತ್ತೆ ಅವ್ರ ಮನೆಯವ್ರನ್ನು ಇಂಟ್ರೊಡ್ಯೂಸ್ ಮಾಡಿಸ್ತೀವಿ, ಮಾತಾಡೋಣ. ಓಕೆನಾ? ಅಂದ್ರೆ ಮದ್ವೆ ಆಗಿರೋ ಫಸ್ಟ್ ಅಲ್ಲಿ ಕರೀತಾರಲ್ಲ ಊಟಕ್ಕೆ. ಸೊ ತುಂಬಾ ಜನ ಊಟಕ್ಕೆ ಕರೆದಿದ್ದಾರೆ ಗೈಸ್. ತುಂಬಾ ಜನಕ್ಕೆ ಮಿಸ್ ಆಗಿದೆ, ಹೋಗಿಲ್ಲ. ಏನಕ್ಕಂದ್ರೆ ನಮ್ಗೆ ಗೊತ್ತಲ್ಲ, ನಿಮ್ಗೆ ಅಲ್ಲಿ ಇಲ್ಲಿ ಓಡಾಡೋದೇ ಆಗೋಗಿದೆ. ಮತ್ತೆ ನಮ್ಮ ಕೆಲಸಗಳೇ ಜಾಸ್ತಿ ಆಗೋಗಿದೆ. ಸೊ ಅದಕ್ಕೋಸ್ಕರ ಆದಷ್ಟು ಬೇಗ ಹೋಗ್ಬಿಟ್ಟು ಬರೋಣ. ಇವಾಗ ಫಸ್ಟ್ ಮನೆ ಹುಡ್ಕಕ್ಕೆ ಹೋಗೋಣ. ಇವಾಗ ಹೋಗ್ಬಿಟ್ಟು ಬರೋಣ, ಆಯ್ತಾ? ಹೋಗ್ಬಿಟ್ಟು ಬರೋಣ. ಸರಿ ಗೈಸ್, ಬನ್ನಿ, ನೀವು ನಮ್ಮ ಜೊತೆ ಬನ್ನಿ. ಮನೆ ಹುಡ್ಕೊಂಡು ಒಂದ್ ರೌಂಡ್ ಹೋಗಿ ಬರೋಣ, ಸರಿನಾ? 1 ಅವರ್ 2 ಅವರ್ ಮನೆ ಹುಡ್ಕೋಣ ಅಂತ ಅನ್ಕೊಂಡಿದೀವಿ ಇವಾಗ. ಅಂದ್ರೆ ಅವ್ರ ಮನೆಗೆ ಹೋಗೋದು ನೈಟ್ ಊಟಕ್ಕೆ. ಸೊ ಅವ್ರ ಮನೇಲಿ ಊಟ ಮಾಡ್ಕೊಂಡು ಬರೋಣ, ಮತ್ತೆ ಮನೆ ಹುಡ್ಕೋಣ, ಸರಿನಾ? ಯಾವ್ದು ಸಿಗುತ್ತೆ ಅಂತ ಗೊತ್ತಿಲ್ಲ ಗೈಸ್. ದಿನ ನಾವು ಎಷ್ಟು ಸ್ಟ್ರಗಲ್ ಪಡ್ಬೇಕು ಅಷ್ಟು ಸ್ಟ್ರಗಲ್ ಪಡೋಣ. ಎಷ್ಟು ಚೆನ್ನಾಗಿರೋ ಮನೆ ಸಿಗುತ್ತೆ ಅಷ್ಟು ಚೆನ್ನಾಗಿರೋ ಮನೆ ಸಿಗ್ಲಿ, ಸರಿನಾ? ಬನ್ನಿ ಹೋಗೋಣ. ಗೈಸ್, ನಿಮ್ಗೆ ಉಪ್ಪಿನಕಾಯಿ ಶಿಷ್ಯ ನಾನು ತೋರಿಸ್ತೀನಿ ನೋಡಿ. ಇವ್ರಿಗೆ ಉಪ್ಪಿನಕಾಯಿ ಇಷ್ಟ, ನಂಗೂ ಇಷ್ಟನೇ. ಇದು ಊರಿಂದ ತಗೊಂಡ್ ಬಂದಿದ್ದೀನಿ ಗೈಸ್. ಅಲ್ಲಿ ಡಿಫ್ರೆಂಟ್ ಆಗಿರುತ್ತೆ ಟೇಸ್ಟ್. ಹೌದು, 1 ರೂಪಾಯಿ ಉಪ್ಪಿನಕಾಯಿ. ಸೊ ಅದಕ್ಕೆ ಅದನ್ನ ತಗೊಂಡ್ ಬಂದೆ. ಇದನ್ನ ಕೊಡ್ತಿದ್ವಿ ಇವ್ರ ಅಕ್ಕ ಧನ್ಯ. ತುಂಬಾ ಮಿಸ್ ಮಾಡ್ಕೋತೀವಲ್ಲ. ಹೌದು, ಯಾವ ಗಾಡಿ? ಈ ಗಾಡಿ. ತುಂಬಾ ಮಿಸ್ ಮಾಡ್ಕೋತೀವಿ ಗೈಸ್ ಇವ್ರ ಅಕ್ಕನ. ಏನಕ್ಕಂದ್ರೆ ಯಾವಾಗ್ಲೂ ಬಾಲ ತರ ನಮ್ ಜೊತೆ ಇರ್ತಾ ಇದ್ರು. ಈಗ ಒಂದು ಬಾಲ ಮಿಸ್ ಆಗಿದೆ. ಮೋನು, ಏನ್ ಗೊತ್ತಾ, ಈ ಗಾಡಿಗೆ ಹತ್ಬೇಕಾದ್ರೆ ಒಂದು ಕಂಡೀಷನ್ ಇದೆ. ಏನು? ನಂಗೆ ಮನೆ ಹುಡ್ಕಕ್ಕೆ ಹೋಗ್ಬೇಕಾದ್ರೆ ಐಸ್ ಕ್ರೀಮ್ ತಿಂತಾ ಹೋಗ್ಬೇಕು. ಸರಿ, ಬನ್ನಿ ಕೊಡಿಸ್ತೀನಿ. ಥ್ಯಾಂಕ್ ಯು. ಆದ್ರೆ ದಿನ ಅದೇ ಅಭ್ಯಾಸ ಮಾಡ್ಕೋಬಾರ್ದು. ಇಲ್ಲ, ಇವತ್ತು ಆಯ್ತಾ? ಓಕೆ, ನಾನು ಉಪ್ಪಿನಕಾಯಿ ತಿಂತಿದ್ದೀನಿ ಅಂತ ಕೊಡಿಸ್ತಿದ್ದೀನಿ. ಸರಿ, ಆಯ್ತು. ತಮ್ಮ ಮಲಗಿದ್ರು, ಹಂಗೆ ನಾವು ಹೊರಗಡೆ ಲಾಕ್ ಹಾಕೊಂಡು ಬಂದ್ವಿ. ಯಾಕಂದ್ರೆ ಅವ್ರಿಗೆ ಫೀವರ್ ಇದೆ. ಫೀವರ್ ಇವಾಗ ಕಮ್ಮಿ ಆಗಿದೆ, ಬಟ್ ಸುಸ್ತಿದೆ. ಸೊ ಅದಕ್ಕೋಸ್ಕರ ಒಳ ಜ್ವರ. ಅದೇ ಒಳ ಜ್ವರ ಇದೆ. ಸೊ ಅದಕ್ಕೋಸ್ಕರ ಇವಾಗ ವ್ಲಾಗಲ್ಲಿ ತೋರಿಸ್ತಿಲ್ಲ.
ಹುಷಾರಾದ ನಂತರ ಅವ್ರ ಹತ್ರ ವ್ಲಾಗಲ್ಲಿ ಮಾತಾಡಿಸ್ತೀವಿ. ನಾವೇ ಮಾತಾಡಿಸ್ತೀವಿ. ಅಲ್ಲಿವರೆಗೂ ನಾವು ಮನೆ ಹುಡ್ಕೋದ್ರಲ್ಲಿ ಬಿಸಿ ಇರ್ತೀವಿ. ಮತ್ತೆ ಅಮ್ಮನ ಅಪ್ಪ ಚೆನ್ನಾಗಿ ನೋಡ್ಕೋತಿದ್ದಾರೆ, ನಾವು ಮನೇಲಿದ್ದು ನೋಡ್ಕೊಂತಿದೀವಿ. ಗೈಸ್, ಈ ಬಿಲ್ಡಿಂಗ್ ಅಲ್ಲಿ ಮನೆ ನೋಡಿದ್ವಿ. ಮನೆ ಅಂತೂ ತುಂಬಾ ಅಂದ್ರೆ ತುಂಬಾನೇ ಸಖತ್ತಾಗಿತ್ತು. ಬಟ್ ರೆಂಟ್ ತುಂಬಾ ಜಾಸ್ತಿ ಆಯ್ತು. 30,000 ಅಂತ ರೆಂಟ್. ತಿಂಗಳಿಗೆ ನಾವು 30,000 ಕಟ್ಟಿದ್ರೆ ಹೆಂಗೆ ಸೇವಿಂಗ್ ಮಾಡೋದು ಅಲ್ವಾ? ಹೌದು, ಬನ್ನಿ ಬೇರೆ ನೋಡೋಣ. ಸರಿನಾ? ಸರಿ ಇನ್ನು ಹುಡ್ಕೋಣ. ಲೀಸಿಗೆ ಕೊಡಲ್ಲ ಅಂತೆ ಅವರು. ಲೀಸಿಗೆ ಕೊಡಲ್ಲ, ಅದೇ ರೆಂಟ್ ಓನ್ಲಿ ಅಂತ ಹಾಕಿದ್ದಾರೆ ನೋಡಿ ಗೈಸ್. ರೆಂಟ್ ಓನ್ಲಿ ಅಂತ ಹಾಕಿದ್ರು. ನೋಡೋಣ ಬನ್ನಿ ಬೇರೆ ಹುಡ್ಕೋಣ. ಇಲ್ಲಿ ಬ್ಯಾಕ್ ಇದೆ ಅಲ್ಲ, ಈ ಮನೆಗೆ ಹೋದ್ವಿ. ಬೋರ್ಡ್ ನೋಡಿರ್ಲಿಲ್ಲ, ಆಮೇಲೆ ಬೋರ್ಡ್ ನೋಡಿದಾಗ ಗೊತ್ತಾಯ್ತು ಇದು ವೆಜ್ ಅಂತ. ನೋಡಿ ಇಲ್ಲಿ 2 BHK 4 ವೆಜ್ ಓನ್ಲಿ. 40,000, 50,000, 30,000 2 BHK ಮನೆಗೇನೆ ಇಷ್ಟು ಹೇಳಿದ್ರೆ ಬೆಂಗಳೂರಲ್ಲಿ ಎಲ್ಲಿಗೆ ಹೋಗೋದು? ಬಾಡಿಗೆಗೆ ಬಾಡಿಗೆಗೆ ಮನೆಗೆ ಹೆಂಗ್ ಹೋಗೋದು ಅಲ್ವಾ ಅಮ್ಮ? ನಿಜವಾಗ್ಲು ಅಲ್ವಾ? ಅಲ್ಲ, ಇವಾಗ ಕೆಲವರದ್ದು ಸ್ಯಾಲ್ರಿನೇ ಎಷ್ಟಿರಲ್ಲ, ಕಷ್ಟಪಟ್ಟಿರ್ತಾರೆ. ತಿಂಗ್ಳುಗಟ್ಟೆ ಎಲ್ಲ ದುಡ್ದು ಆ ಮನೆ ಬಾಡಿಗೆಗೇನೆ ಕಟ್ಲಿಕ್ಕೆ ಅಂತ ಹೋಗುತ್ತಲ್ಲ ಅವರು. ಅಷ್ಟು 40-50,000 ಅಂದರೆ ಹೌದು. ಎಷ್ಟು ಗೈಸ್, ಇಷ್ಟೊಂದು ರೆಂಟ್ ಇದ್ರೆ ನಿಜವಾಗ್ಲೂ ತುಂಬ ಕಷ್ಟ ಆಗುತ್ತೆ. ಇವಾಗ ಔಟ್ಸೈಡ್ ಎಲ್ಲ ದುಡಿಯೋರು ಎಷ್ಟು ಕಷ್ಟಪಟ್ಟು ಒಂದು 20,000 30,000 ದುಡಿಯೋದಕ್ಕೆ ಎಷ್ಟು ಕಷ್ಟಪಡ್ತಾರೆ. ಅದನ್ನೆಲ್ಲ ತೊಗೊಂಡೋಗಿ ರೆಂಟ್ಗೆ ಇಟ್ಟರೆ ನಾವು ಜೀವನ ಮಾಡೋದು ಹೆಂಗೆ? ಲೀಸಿಗಂತೂ ಎಲ್ಲೂ ಸಿಗ್ತಾ ಇಲ್ಲ, ಬರೀ ರೆಂಟಿಗೆನೆ ಸಿಗ್ತಾ ಇದೆ. ನಾವು ಇಷ್ಟೊತ್ತು ಹುಡುಕಿದ್ವಿ, ಒಂದು ಕಡೆ ಕೂಡ ಲೀಸಿಗೆ ಕೊಡ್ತಾ ಇಲ್ಲ ಅಲ್ವಮ್ಮ? ಹೌದು, ಎಲ್ಲ ರೆಂಟ್ ಹೇಳ್ತಾರೆ. ಫೈನಲಿ ಐಸ್ ಕ್ರೀಮ್ ತಿನ್ಸೋದಕ್ಕೆ ಕರ್ಕೊಂಡ್ ಬಂದೆ ಸಣ್ಣವರ್ನ. ಸಣ್ಣಮ್ಮ ಸ್ವಲ್ಪ ಲೇಟಾಗಿ ಕರ್ಕೊಂಡ್ ಬಂದೆ, ಬೇಜಾರಾಯ್ತಾ? ಇಲ್ಲ, ನಾಯಿಗಳ ಸೈನ್ಯ ಇವತ್ತೇ ನೋಡಿ, ಇಷ್ಟು ನಾಯಿಗಳು. ಗೈಸ್, ಎಷ್ಟು ನಾಯಿಗಳಿದೆ ನೋಡಿ. ಬೆಂಗಳೂರಲ್ಲಿ ಮನುಷ್ಯರು ಎಷ್ಟಿದಾರೋ ಒಂದು ಅವರಷ್ಟೇ 50% ನಾಯಿಗಳು ಇದೆ. ಆದ್ರೆ ಪಾಪ ಅದಕ್ಕೆ ತಿನ್ನೋಕೆ ಏನ್ ಮಾಡುತ್ತೆ ಮೀನು? ಬೇಸಿಗೆಗಾಲದಲ್ಲಿ ಕಷ್ಟ, ಅದಕ್ಕೆ ಗ್ಯಾಂಗ್ ಹಾಕೊಂಡು ಹೋಗ್ತಾ ಇದಾರೆ ದರೋಡೆ ಮಾಡೋಣ ಅಂತ. ತಿಂಡಿ ಅದು ಹಂಗಿರೋದು ಅಲ್ವಾ? ಅಲ್ಲ, ಬೆಂಗಳೂರಲ್ಲಿ ತಿನ್ನೋದಕ್ಕೆ ತುಂಬಾ ಸಿಗುತ್ತೆ. ನಿಮ್ಮನೆ ಹತ್ರ ನಾಯಿಗಳು ಈ ತರ ಇದ್ರೆ ಎಲ್ಲಿ ತಿಂತಾರೆ ಹೇಳಿ? ನಮ್ ಕಡೆ ಎಲ್ಲ ಕಾಟ್ ನಾಯಿನೂ ಅವರೇ ಸಾಕೋತಾರೆ. ಹೌದಾ? ಯಾವ್ದು ಬಂದು ಸಾಕೋತಾರೆ. ಆತರ ನಮ್ ಕಡೆ ಆತರ ಮನುಷ್ಯತ್ವ ಜಾಸ್ತಿ ನೋಡ್ತಾರೆ. ಸರಿ, ಯಾವ್ದು ಆರ್ಡರ್ ಮಾಡಿದ್ರಿ ಐಸ್ ಕ್ರೀಮು? ಗಡ್ಬಡು ನಂಗೆ ಮತ್ತೆ ಮುನ್ನಿಗೆ ಶೇರಿಂಗು, ಮತ್ತೆ ಫ್ರೆಂಚ್ ಫ್ರೈಸ್ ಪೆರಿ ಪೆರಿ ಅದು ಶೇರಿಂಗು. ಅಲ್ಲ, ಇಷ್ಟೊತ್ತು ಮಾತಾಡ್ಬೇಕಾದ್ರೆ ನೀವು ಮಾಸ್ಕ್ ಬಿಚ್ಚಿರ್ಲಿಲ್ಲ, ಈಗ ತಿನ್ಬೇಕಾದ್ರೆ ಮಾಸ್ಕ್ ಬಿಚ್ತಿರಲ್ಲ. ಬ್ಲಾಗಲ್ಲಿ ಮಾತಾಡ್ಬೇಕಾದ್ರೆ ಮಾಸ್ಕ್ ಬಿಚ್ಬೇಕು ತಾನೆ. ಇವಾಗ ಪಿಂಪಲ್ ಆಗಲ್ವಾ? ಅಂದ್ರೆ ಅದಕ್ಕೆ ಮದ್ದಚ್ಚಿದೀನಲ್ವಾ, ಅದೊಂಥರ ಕಾಣಿಸ್ತಿದೆ. ಸರಿ ಆಯ್ತು, ಪರವಾಗಿಲ್ಲ. ನೀವು ಕವರ್ ಮಾಡ್ಕೊಂಡಿರಿ, ಆದಷ್ಟು ಬೇಗ ಕ್ಲಿಯರ್ ಆಗಲಿ. ಐಸ್ ಕ್ರೀಮ್ ಚೆನ್ನಾಗಿ ತಿನ್ನಿ, ಸರಿನಾ? ಬನ್ನಿ, ನೀವು ನನ್ನ ಜೊತೆ ತಿನ್ನಿ. ಗೈಸ್, ಜಾಸ್ತಿ ಇಷ್ಟಪಟ್ಟು ಕೇಳೋದು ಅಂತ ಅಂದರೆ ನಮ್ಮ ಸಣ್ಣವರು ಯಾವಾಗಲೂ ಐಸ್ ಕ್ರೀಮು ಬೇಕು ಅಂತಾರೆ. ನಾನು ಕೊಡ್ಸಲ್ಲ ಅಂತ ಹೇಳಕ್ ಮನಸ್ಸೇ ಬರಲ್ಲ ನನಗೆ, ಅದಕ್ಕೆ ಕೊಡಿಸ್ತೀನಿ. ಅವತ್ತು ಅಕ್ಕ ಬಂದಿರ್ಬೇಕಾಗಿದ್ರಲ್ಲ, ಅವರಲ್ಲ ಅನ್ಸುತ್ತೆ, ಇವರು ಬೇರೆ ಚೆನ್ನಾಗಿ ಮಾಡಿದ್ದಾರೆ. ಸಣ್ಣವರು ಐಸ್ ಕ್ರೀಮ್ ಖಾಲಿ ಮಾಡಿದ್ರು. ನಂದು ಈಗ ಫ್ರೆಂಚ್ ಫ್ರೈಸ್ ಬಂತು ನೋಡಿ. ನನ್ನ ಫೇವ್ರೇಟ್ ಇದು ಫ್ರೆಂಚ್ ಫ್ರೈಸ್ ಅಂದರೆ ಹೆವಿ ಇಷ್ಟ. ಅದರಲ್ಲೂ ಕೂಡ ಪೆರಿ ಫ್ರೆಂಚ್ ಫ್ರೈಸ್ ಅಂದರೆ ತುಂಬ ಇಷ್ಟ. ಸೊ ಗೈಸ್, ನಮ್ಮ ಅಣ್ಣನ ಮನೆಗೆ ಅಂದರೆ ಶರಣನ ಮನೆಗೆ ಊಟಕ್ಕೆ ಕರೆದಿದ್ದಾರೆ ನನ್ನನ್ನು ಮತ್ತು ಮುನ್ನನ್ನು. ಸೊ ನೋಡಿ, ನಾನು ಈ ಥರ ರೆಡಿಯಾಗಿದ್ದೀನಿ. ಮುನ್ನ ಆ ಥರ ರೆಡಿಯಾಗಿದ್ದಾರೆ, ತೋರಿಸ್ತೀನಿ ನೋಡಿ ಗೈಸ್. ಮುನ್ನು ಫುಲ್ ರೆಡಿ. ವಾವ್, ಸೂಪರಾಗಿ ಕಾಣಿಸ್ತಿದ್ದಾರೆ ಅಕ್ಕಂದ. ಗೈಸ್, ಅಲ್ಲಿ ಆಲ್ರೆಡಿ ವೆಯ್ಟ್ ಮಾಡ್ತಿದ್ದಾರೆ, ತುಂಬಾ ಟೈಮ್ ಆಗೋಯ್ತು. ಬನ್ನಿ ಹೊರಡೋಣ. ಅಲ್ಲಾಗ ಎಲ್ಲಾನು ಪರಿಚಯ ಮಾಡ್ಸೋಣ. ಸರಿ ಆಯ್ತು, ಇರಿ ನಿಮ್ಮನ್ನು ತೋರಿಸ್ತೀನಿ. ನಿಮ್ಮ ಔಟ್ಫಿಟ್ ಬ್ಲ್ಯಾಕ್ ಆ್ಯಂಡ್ ವೈಟ್ ಚೆನ್ನಾಗಿ ಕಾಣಿಸ್ತಿದ್ದೀರಾ. ಚೆನ್ನಾಗಿ ಕಾಣಿಸ್ತಿದ್ಯಾ? ಸೂಪರ್ ಹ್ಯಾಂಡ್ಸಮ್ ಹಸ್ಬೆಂಡ್ ಇದು. ಸಣ್ಣವ್ರು ನೋಡಿ ಗೈಸ್, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದಾರೆ. ಈ ಕಲರ್ ಸಖತ್ತಾಗಿ ಕಾಣುತ್ತೆ ಅಮ್ಮ. ಪಿಂಕ್ ಕಲರ್ ಚೆನ್ನಾಗಿ ಕಾಣುತ್ತೆ, ಸಖತ್ತಾಗಿದೆ. ಈ ತರ ಸ್ಯಾರಿ ಕಲೆಕ್ಷನ್ಸ್ ಒಂದು 20 ಇದೆ ಗೈಸ್, ಬೇರೆ ಕಲರ್. ಬಟ್ ಅದು ಎಲ್ಲಿಂದ ತಂದಿರೋದಂದ್ರೆ ನಾನು ಮತ್ತು ಮುನ್ನು ಸೂರತ್ ಹೋಗಿದ್ವಾ ಅಲ್ವಾ, ಅಲ್ಲಿಂದ ತಂದಿರೋದು 20 ಇದೆ. ಫಸ್ಟ್ ಟೈಮ್ ಹಾಕೋತಿರೋದು. ಅಜ್ಮೀರಾ ಫ್ಯಾಷನ್ ಇಂದ ತಗೊಂಡ್ ಬಂದಿರೋದು. ಏನ್ ಗೊತ್ತಾ, ನೀವು ಈ ತರ ಎಲ್ಲ ಸ್ಯಾರಿ ಉಡ್ಕೊಂಡ್ರೆ ನಿಮ್ ಪಿಂಪಲ್ಸ್ ಮಾರ್ಕ್ಸ್ ಎಲ್ಲ ಮಾಯ ಆಗೋಗ್ಬಿಡುತ್ತೆ. ಏನಕ್ಕಂದ್ರೆ ಅಷ್ಟು ಚೆನ್ನಾಗಿ ಕಾಣಿಸ್ತಿದ್ದೀರಾ, ಅದೆಲ್ಲ ತಲೆನೇ ಕೆಡಿಸ್ಕೊಳ್ಳಲ್ಲ. ಪಿಂಪಲ್ಸ್ಗಳು ತಲೆ ಕೆಡಿಸ್ಕೊಳ್ಳಲ್ಲ. ಏನಪ್ಪ ಇದು ಪಿಂಪಲ್ಸ್ ಬಂದ್ರು ಇವ್ರು ಚೆನ್ನಾಗಿ ಕಾಣಿಸ್ತಿದಾರಲ್ಲ ಅಂತ ಪಿಂಪಲ್ಸ್ ಹೊಡೋಗ್ಬಿಡ್ಬೇಕು. ಸಾಕಪ್ಪ, ಎಂತಿನ ಹೊಗಳಿದ್ದು ಸಾಕು, ಬನ್ನಿ ಹೋಗೋಣ. ನನ್ನ ಹಸ್ಬೆಂಡು ನಮ್ ಸ್ವಂತ ಪ್ರಾಪರ್ಟಿ ಇವರು ನೋಡಿ. ನೋಡಿ ಗೈಸ್, ಫೈನಲಿ ಶರಣನ ಮನೆಗೆ ಬಂದಾಯ್ತು. ಹೇಗಿದ್ದೀರಾ ಅಣ್ಣ? ಇದು ಶರಣನ ಮಮ್ಮಿ. ಆಂಟಿ ಹಾಯ್ ಆಂಟಿ, ನಮಗೋಸ್ಕರ ಏನೇನ್ ಮಾಡಿದ್ದೀರಾ? ಅಯ್ಯೋಯ್ಯೋ, ಏನೇನೋ ಮಾಡಿದ್ದಾರೆ. ನನ್ನ ಫೇವ್ರೇಟ್ ಕಬಾಬ್ ಇದು. ಅಕ್ಕ, ಶರಣನ ಅಕ್ಕ. ಹಾಯ್ ಅಕ್ಕ. ಕಬಾಬ್
ಓಪನ್ ಮಾಡಿ ನೋಡ್ತೀನಿ. ನನ್ನ ಫೇವ್ರೆಟ್ ಅಣ್ಣ ಕಬಾಬು. ಮೊನ್ನೆ ಹೇಳಿದ್ರಿ ಅಂದ್ರೆ ಮೊನ್ನೆ ಹೇಳಿದ್ರಲ್ಲ, ಅದೇನು ಬಿರಿಯಾನಿ ಮಾಡಿದೀರಾ? ನೀವ್ ಮಾಡಿರೋದಾ? ಯಾಕೆ ತಿನ್ನಲ್ಲ? ನಾನ್ ವೆಜ್ ತಿನ್ನಲ್ವಾ? ಭಟ್ರಾಗಿದ್ದೀರಾ? ಇಲ್ಲ, ಏನೋ ನಮ್ಮ ಮನೆಯವ್ರಿಗೆ ಮತ್ತೆ ನನ್ನ ತಮ್ಮಗೆ ಮಾಡ್ಕೊಟ್ಬಿಟ್ಟು ಬಿರಿಯಾನಿ ಒಂದ್ ಮಾಡ್ಕೊಟ್ಟು. ಆತರ ಮಾಡ್ಬಾರ್ದು, ನೀವು ತಿನ್ಬೇಕು. ಓ ಬಿರಿಯಾನಿ ಮಾಡಿದಾರೆ. ಆಂಟಿ ನೀವೇನ್ ಮಾಡಿದೀರಾ? ನೀವು ಮುದ್ದೆ ಮಾಡಿದೀರಾ? ಅದೇನಕ್ಕೆ ಎರಡೆರಡು ಬಿರಿಯಾನಿ ಮಾಡಿದೀರಾ, ಮುದ್ದೆನೂ ಮಾಡಿದೀರಾ? ವೆರೈಟಿ ಜಾಸ್ತಿ ಮಾಡ್ಬೇಕು ಅಲ್ವಾ? ಹೌದಾ? ಅಯ್ಯೋ ಇಷ್ಟೆಲ್ಲ ರಿಸ್ಕ್ ಬೇಕಾ? ಹಾ ಹೌದಾ, ಥ್ಯಾಂಕ್ ಯು ಆಂಟಿ. ಶರಣನ ಫುಲ್ ಬ್ಯುಸಿ ಆಗಿದ್ದಾರೆ ಗೈಸ್, ನೋಡಿ ಓಡ್ತಾ ಇದ್ದಾರೆ ನೀರು ಕೊಟ್ರ ಅಂತ. ಇವ್ರು ಆಲ್ರೆಡಿ ಇಲ್ಲಿ ಕೂತಿದ್ದಾರೆ. ಇವರು ಶರಣನ ಭಾವ. ಹಾಯ್ ಅಣ್ಣ. ಪಪ್ಪು ಹಾಯ್. ಹಾಯ್, ಇಲ್ಲಿ ನೋಡಿ, ಹಾಯ್ ಮಾಡಿ. ನನ್ನ ಜೂನಿಯರ್, ನಾನು ಹಂಗೆ ಇದ್ದೆ ಚಿಕ್ಕ ವಯಸ್ಸಲ್ಲಿ. ಹೌದು, ಇಲ್ಲಿ ನಮ್ಮ ಅತ್ತಿಗೆ ಬಂದಿದ್ದಾರೆ. ಅತ್ತಿಗೆ ಇಲ್ಲಿ ಅಣ್ಣ ಇದ್ದಾರೆ. ಅಣ್ಣ ಹೌದು, ನಾವೇ ಲೇಟ್. ಯುಕ್ತ ಇವರು ಆಲ್ರೆಡಿ ಪ್ಲೇಟ್ ಇಟ್ಕೊಂಡು ಕೂತಿದ್ದಾರೆ ಊಟ ಮಾಡೋಕೆ. ಮುನು ಏನೇನ್ ಸ್ಪೆಷಲ್ ಮಾಡಿದಾರೆ ಗೊತ್ತಾ? ಹಾ, ಬಿರಿಯಾನಿ, ಮುದ್ದೆ ಎಲ್ಲ ಮಾಡಿದ್ದಾರೆ. ಹೌದು ಗೈಸ್, ತನ್ನು ಟೇಸ್ಟ್ ಮಾಡ್ತಿದ್ದಾರೆ. ಹೆಂಗಿದೆ ಅಮ್ಮ ಟೇಸ್ಟು? ಮುದ್ದೆ ಚೆನ್ನಾಗಿದೆ, ಸೂಪರ್ ಆಗಿದೆ. ಇಷ್ಟ ಆಯ್ತಾ? ನಮ್ಮನೆ ಮುದ್ದೆ ತರ ಇದೆಯಾ? ಮುದ್ದೆ ಎಲ್ಲ ಕಡೆ ಒಂದೇ ಟೇಸ್ಟ್ ಇರುತ್ತೆ. ಸಾಂಬಾರಿಗೆ ಮುದ್ದೆ ಕಾಂಬಿನೇಷನ್ ಒಂಥರ ಡಿಫ್ರೆಂಟ್ ಆಗಿರುತ್ತಲ್ಲ, ಚೆನ್ನಾಗಿದೆ, ಸಕ್ಕತ್ತಾಗಿದೆ. ನೋಡಿ ಗಾಯ್ಸ್, ಇವಾಗ ತಾನೇ ಊಟ ತಿಂದು ಬಂದ್ವಿ. ನೋಡಿ ಪಕ್ಷಿ ಲವ್ ಬರ್ಡ್ಸ್ ಹಾಕಿದ್ದಾನೆ. ಮಗ ಎಲ್ಲೂ ಆರಾಗಲ್ವನದು? ಅದೇ ಬಂದು ಕುತ್ಕೊಳ್ಳುತ್ತಾ? ಸಣ್ಣ ಕೈ ಮೇಲೆ ಕುತ್ಕೋತಾನೆ ಇಲ್ಲ ಪಕ್ಷಿ. ನೈಸ್ ಮಾಡುಮ್ಮ, ನೈಸ್ ಮಾಡು. ಅಂದ್ರೆ ಬಾ, ಈ ಕೈಗೆ ಬಾ. ಹೌದಾ? ಅಕ್ಕ ಕಚ್ಚುತ್ತಾ? ಬಾ, ಈ ಕೈಗೆ ಟ್ರಾನ್ಸ್ಫರ್ ಆಗು. ಎಷ್ಟು ಚೆನ್ನಾಯ್ತಲ್ಲ? ಕಲರ್ ಚೆನ್ನಾಗಿದೆ. ಕಲರ್ ಚೆನ್ನಾಗಿದೆ. ಇದು ಶರಣ ಅಕ್ಕನ ಅಂತ ಹೇಳ್ತಿದ್ದೀನಿ. ಶರಣನ ಅಕ್ಕನ ಮಗಳು. ಅಕ್ಕನ ಮಗಳು ಸೇಮ್ ಸಣ್ಣ ತರನೇ. ಜೂನಿಯರ್ ನನ್ನ. ಸಣ್ಣ ಚಿಕ್ಕ ವಯಸ್ಸಲ್ಲಿ ಹಿಂಗೆ ಇದ್ದಿದ್ದು. ಅಲ್ಲಿ ನೋಡಿ, ಹಾಯ್ ಮಾಡಿ. ಚಿನ್ನು ಹಾಯ್ ಮಾಡಿ ಇಲ್ಲಿ. ಸೂಪರ್. ಅಯ್ಯೋ ನಾಚಿಕಾಯ್ತು. ನೋಡಿ ಗಾಯ್ಸ್, ಶರಣ ಎಷ್ಟು ಪಕ್ಷಿಗಳನ್ನ ಸಾಕಿದ್ದಾನೆ. ಎಲ್ಲ ಲವ್ ಬರ್ಡ್ಸ್ಗಳು. ಪ್ರವೀಣ ಅಂತ. ಸೊ ಇದೆಲ್ಲ ಆರೋದ್ರು ರಿಟರ್ನ್ ಬಂದ್ಬಿಡುತ್ತೆ ಶರಣನ ಹತ್ರ. ಎಷ್ಟು ಚೆನ್ನಾಗಿ ಕಲ್ತೈತಲ್ಲ. ನಿಜವಾಗ್ಲು ಇಷ್ಟು ಚಿಕ್ಕ ಪಕ್ಷಿ ಎಲ್ಲೂ ಹೋಗಲ್ಲ. ಮಾತಾಡ್ಕೊಳ್ಳು. ಏನು ಏನು ಎಲ್ಲೂ ಹೋಗಲ್ಲ ಇದು. ಮಗ ಎಲ್ಲೂ ಆರೋಗಲ್ಲ ಅಲ್ವಾ? ಯಾಕೆ ಕಚ್ಬಿಡುತ್ತಾ? ಪಿಂಪಲ್ಸ್ ತಿಂದ್ಬಿಡುತ್ತೆ ಹುಷಾರು. ಮುತ್ ಕೊಡುತ್ತೆ ಪಕ್ಷಿ. ಅಲ್ಲಿ ಪಪ್ಪಿ ಕೊಡಪ್ಪ, ಪಪ್ಪಿ ಕೊಡು. ಓಡು. ನೋಡಿ ಇವಾಗ ಅಲ್ಲೋಯ್ತು, ಕರ್ಕೊಂಬ ಅದು ನೋಡೋಣ. ಅದು ಕುತ್ಕೊಳ್ಳೋತರ ಹಿಡಿಮಾ. ಇಲ್ಲಿ ಭಯ ಆಗುತ್ತೆ ಮನು. ಗೈಸ್, ನನ್ನ ಫ್ರೆಂಡ್ ಪ್ರವೀಣ ಅಂತ, ಅವ್ನ್ ಕೊಟ್ಟಿರೋ ಪಕ್ಷಿ ಅಂತ ಇದು. ಹೇಳಿದ ಮಾತೆಲ್ಲ ಕೇಳುತ್ತೆ. ನೋಡಿ ಗೈಸ್, ಇಲ್ಲಿ ತಿಂತಾ ಇದೆ. ಅಯ್ಯೋ ಪಾಪು ತಿನ್ನಿಸ್ತಾ ಇದ್ದಾಳೆ, ಮುಂದೆ ಇಟ್ಕೊಂಡಿದ್ದಾರೆ. ಜ್ಯೂಸ್ ಇಲ್ಲಿಗೆ ಡೈರೆಕ್ಟ್. ಥ್ಯಾಂಕ್ ಯು ಅಣ್ಣ. ಕೊತ್ತಂಬರಿ ತಿನ್ನುತ್ತಲ್ಲ. ಕೊತ್ತಂಬರಿ ಇದೆ ಇಲ್ಲಿ, ಬಚ್ಚಂಗಾಯಿ ಅಂದ್ರೆ ಕಲ್ಲಂಗಡಿ ಇದೆ. ಇಲ್ಲಿ ನೋಡಿ ಗೈಸ್, ಇದು ಯಾರು ಗೊತ್ತಾ? ಶಿವದೇವರು ಇಲ್ಲಿದ್ದಾರೆ. ಶಿವದೇವರು ಪ್ರತ್ಯಕ್ಷ ಆದ್ರೂ ಇಲ್ಲೇ. ನೋಡಿ ಇದು ಶರಣನ್ನ. ಇದು ಹುಡುಗಿ ಯಾರು? ಹುಡುಗಿ ಇದು ನೀವೇ ತಾನೆ?
ಕೃಷ್ಣ. ಒಂದು ಅಯ್ಯಯ್ಯೋ ಶಿವನು ನೀವೇ, ಕೃಷ್ಣನು ನೀವೇ, ಎಲ್ಲಿ ರಾಧೆ, ಎಲ್ಲಿ ಪಾರ್ವತಿ? ಚಿಯರ್ಸಾ. ಇಲ್ಲಿ ನೋಡಿ ಗೈಸ್, ಶಿವನ ಡ್ರೆಸ್ ಹಾಕೊಂಡು ಕಾಸ್ಟ್ಯೂಮ್ ಹಾಕೊಂಡು ಚಾಮುಂಡಿ ತರ ನಿಂತವ್ರೆ. ಏನ್ ಹೇಳೋಕೆ ಇಷ್ಟಪಡ್ತೀರ ಅಕ್ಕ? ಕರೆಕ್ಟ್ ಅಲ್ವಾ? ಚಾಮುಂಡಿ ಆಗೋನೆ. ಚಾಮುಂಡಿ ಆಗಿದ್ದಾರೆ. ಹಾ, ಚಾಮುಂಡಿ ಆಗಿರೋದು ಎರಡು ಅವತಾರ. ಏನನ್ನೋದು? ಇಲ್ಲಿ ಬನ್ನಿ, ಶಿವನ್ ಡ್ರೆಸ್ ಹಾಕೊಂಡು ಚಾಮುಂಡಿ ಆಗಿದ್ದೀರಾ? ಹಾ, ಯುಕ್ತ ಅಂತಾರನಾ? ಚೆನ್ನಾಗಿ. ಹ್ಞೂ ಅಲ್ವಾ? ಇಲ್ಲಿ ಯುಕ್ತ ಯುಕ್ತ ಸೋಡಾ. ಕುಂಕುಮ ಇಟ್ಕೋಬೇಕು. ನೋಡಿ ಗೈಸ್, ನಾವು ಹೋಗ್ತಿದೀವಿ ಅಂತ ಅಳ್ತಾ ಇದ್ದಾಳೆ ಪಾಪು. ಫೋನ್ ನೋಡಲ್ಲ. ನೋಡಲ್ವಾ? ಫೋನ್ ನೋಡಲ್ಲ ಲಾಸ್ಟ್ಗೆ. ಅಳು ಅಳು. ಅಣ್ಣ ಬಂದ, ಅಣ್ಣ ಬಂದ, ಬಂದ ಬಂದ ನೋಡು, ಅಣ್ಣ ಬಂದ, ಅಣ್ಣ ಬಂದ, ಅಣ್ಣ ಬಂದ. ಎಲ್ಲಿ ಎಲ್ಲಿ? ಅಣ್ಣಲ್ಲಿ. ಬಾಯ್ ಅಣ್ಣ, ಎಲ್ರಿಗೂ ಬಾಯ್. ತುಂಬಾ ಚೆನ್ನಾಗಿತ್ತು ಅಡಿಗೆ, ಇಷ್ಟ ಆಯ್ತು. ನಾವು ಥ್ಯಾಂಕ್ ಯು ಹೇಳ್ಬೇಕು, ನೀವಲ್ಲ. ಇವ್ರು ಇಲ್ಲೇ ಸ್ಟೇ ಆಗ್ತಾರೆ. ಮಾಲಿನಕ್ಕ ಬಾಯ್. ಗೆಸ್ಟ್ ಹೌಸ್ ಹೋಗ್ತಾ ಇದೀರಾ? ಗೆಸ್ಟ್ ಹೌಸ್ ಹೋಗ್ತಾ ಇದಾರೆ. ಹೌದು ಗಾಯ್ಸ್, ಶರಣನ್ ಮನೆಯಿಂದ ಬರೋಷ್ಟರಲ್ಲಿ 10:15 ಆಗೋಯ್ತು. ಬಟ್ಟೆ ಎಲ್ಲ ಮಡ್ಚಿಡ್ತಾ ಇದ್ದಾರೆ. ನಮ್ಮ ಯುಕ್ತ ಇಲ್ಲೇ ಇದ್ದಾನೆ. ನಮ್ಮ ಅಕ್ಕ ಈಗಲೇ ಶರಣನ್ ಮನೇಲಿ ತಿಂದು ಬಂದಿರೋದನ್ನ ಇಳಿಸಿದ್ರು ಆಗ್ಲೇ. ಅಂದ್ರೆ ಅಕ್ಕನಿಗೆ ಅಮ್ಮನಿಗೆ ಹುಷಾರಿರ್ಲಿಲ್ವಲ್ಲ, ಅದಕ್ಕೆ ಅಕ್ಕ ನೋಡಕ್ ಬಂದಿದ್ದಾರೆ. ಪವರ್ ಗ್ಲಾಸಾ? ಎರಡು ಐತೆ ಅಕ್ಕ. ಯುಕ್ತಂಗೂ ಇದೇ ತರ ಸೇಮ್ ಇತ್ತು ಅಲ್ಲಿ. ಹೌದಾ? ನೋಡಿ ಗೈಸ್, ಯುಕ್ತ ಈ ವಯಸ್ಸಿಗೆ ಸ್ಪೆಕ್ಸ್ ಹಾಕೊಂಡಿದ್ದಾನೆ. ಏನಕ್ಕೆ ಹಾಕೊಂಡಿರೋದು ಯುಕ್ತ? ಬೋರ್ಡ್ ಕಾಣಿಸ್ತಿರ್ಲಿಲ್ಲ ಅಂತನಾ? ಅವನಿಗೆ ಬ್ಲರ್ ಆಗ್ತಿದ್ಯಂತೆ. ಅಂದ್ರೆ ಫೋನು ಮತ್ತೆ ಟಿವಿ ಎಲ್ಲ ಹತ್ರದಿಂದ ನೋಡಿ ಹಂಗಾಗಿರೋದು ಅವನಿಗೆ. ಅದಕ್ಕೆ ಹತ್ರದಿಂದ ಮತ್ತೆ ನೈಟ್ ಹೊತ್ತು ಯೂಸ್ ಮಾಡಬಾರ್ದು ಅಲ್ವಾಗ? ಅದಕ್ಕೆ ಅಂತಾನೆ ಬರಲ್ವಂತೆ, ಇಂಥದಕ್ಕೆ ಕಣ್ ಪ್ರಾಬ್ಲಮ್ ಬರಲ್ವಂತೆ. ಅವ್ರ ಬೆಳವಣಿಗೆ ಇವಾಗ ಹೈ ಡ್ರಾಪ್ಸ್ ಇರುತ್ತಲ್ಲ ರೌಂಡ್ಗೆ, ಅದ್ರ ಬೆಳವಣಿಗೆ ಪ್ರಾಬ್ಲಮ್ ಇರುತ್ತಂತೆ. ಡಾಕ್ಟರ್ ಹೇಳಿದ್ರಾ? ನನಗೂ ಅದೇ ಏನಕ್ಕೆ ಬಂತು ಅಂತ. ಯಾಕಂದ್ರೆ ನಾನು ಜಾಸ್ತಿ ಫೋನ್ ಯೂಸ್ ಮಾಡ್ಸಲ್ಲ, ರೇರ್ ಆಗಿ ಅವನು ಫೋನ್ ಯೂಸ್ ಮಾಡೋದು, ಟಿವಿ ಯೂಸ್ ಮಾಡೋದು. ಅದಕ್ಕೆ ನನಗೆ ಏನಕ್ಕೆ ಅವನಿಗೆ ಆತರ ಆಯ್ತು ಅಂತ ಶಾಕ್ ಆಯ್ತಾ? ನನಗೆ ಏನು ಹುಟ್ಟಾಗಿಂದ ಏನಿರ್ಲಿಲ್ಲ. ಇವಾಗ ಪಾಪು ಆದ್ಮೇಲೆ ಸ್ವಲ್ಪ ಬ್ಲರ್ ಆಗಿದ್ದು, ಅದಕ್ಕೆ ಭಯ ಆಯ್ತು. ಅದಕ್ಕೆ ನಾನ್ ಕೇಳ್ದೆ ಹೆಂಗ್ ಬಂದಿರ್ಬೋದು ಏನು ಅಂತ. ಅದಕ್ಕೆ ಆತರ ಹೇಳಿದ್ರು ಡಾಕ್ಟರು. ಆದ್ರೂ ಈ ಸ್ಪೆಕ್ಸ್ ಅಲ್ಲಿ ಕ್ಯೂಟ್ ಆಗಿ ಕಾಣ್ತಾವನೆ. ಚೆನ್ನಾಗಿ ಕಾಣಿಸುತ್ತೆ. ಮುಂಚೆಗಿನ ಸ್ವಲ್ಪ ಇನ್ನೂ ಚೆನ್ನಾಗಿ ಕಾಣಿಸ್ತಾವನೆ. ಲುಕ್ ಇನ್ಮೇಲೆ ಯಾವಾಗ್ಲೂ ಸ್ಪೆಕ್ಸ್ ಹಾಕೊಂಡಿರ್ತಾನೆ. ನಾನು ಹಾಕೋತಿದ್ದೆ, ಈಗ ಹಾಕೊಂಡಿಲ್ಲ ಅಷ್ಟೇ, ಸಣ್ಣ ಕೊಟ್ಟಿರೋದು. ಒಂದೆರಡು ದಿವಸ ಅಷ್ಟೇ ಅಕ್ಕ. ಇಲ್ಲ ಹಾಕೋತೀನಿ. ಎಲ್ಲಿ ಇಟ್ಟಿದಾರೋ, ಒಂದೊಂದ್ಸರಿ ಸೋಫಾದ ಅಡಿಯಲ್ಲಿ ಬಿದ್ದಿರ್ತದೆ, ಇನ್ನೊಂದ್ಸರಿ ಬೆಡ್ ಅಡಿಯಲ್ಲಿ ಬಿದ್ದಿರ್ತದೆ. ಸರಿ ಸನುಮ, ಇದು ಶರಣ ಅವ್ರ ಮನೇಲಿ ಕೊಟ್ರಲ್ವಾ ಗಿಫ್ಟ್, ಅದನ್ನ ತೋರಿಸಿ. ನಿಮ್ಗೆ ಯಾವ ತರ ಗಿಫ್ಟ್ ಕೊಟ್ರು? ಈ ಸಾರಿ ಕೊಟ್ರು, ಗ್ರೀನ್ ಕಲರ್ ಮತ್ತು ಆರೆಂಜ್ ಕಾಂಬಿನೇಷನ್. ಇದು ಚೆನ್ನಾಗಿದ್ಯಾ? ಇಷ್ಟ ಆಯ್ತಾ ನಿಮ್ಗೆ? ಚೆನ್ನಾಯ್ತಲ್ಲ ಅಕ್ಕ? ಚೆನ್ನಾಗೈತೆ. ಚೆನ್ನಾಗೈತೆ. ಕಲರ್ ಇಲ್ಲ, ಡಿಫ್ರೆಂಟ್ ಕಲರು. ನಮ್ಮ ಸಣ್ಣವ್ರ ಹತ್ರ ಈ ಕಲರ್ ಇಲ್ಲ. ಚೆನ್ನಾಗೈತೆ, ಇಷ್ಟ ಆಯ್ತು. ಚೆನ್ನಾಗೈತೆ. ನಿಮ್ಗೆ ಈ ಕಲರ್ ಇರ್ಲಿಲ್ಲ ಸಣ್ಣವ್ರ ಹತ್ರ. ನನ್ನ ಹತ್ರನೂ ಈ ಪ್ಯಾಂಟ್ ಇರ್ಲಿಲ್ಲ. ಈ ಪ್ಯಾಂಟ್, ಈ ಶರ್ಟ್ ಇದೆ ನಿಮ್ಮ ಹತ್ರ? ಹಾ, ಈ ಶರ್ಟ್ ಇದೆ ಸೇಮ್ ಇದೇ ತರ. ನಾನೇ ಬರ್ಡೇ ಕೊಡ್ಸಿದೆ ಅಲ್ಲ ಒಂದ್ಸರಿ. ಹಾ, ರೆಡ್ ಕಲರ್ ಕರೆಕ್ಟ್. ಹಾ, ಮತ್ತೆ ನಿಮ್ಮ ಎಂಗೇಜ್ಮೆಂಟಿಗೂ ನಮ್ಮ ಊರಿಂದ ತಾಂಬೂಲದಲ್ಲಿ ಕೊಡ್ತಾರಲ್ಲ, ಅದು ಇದೇ ಕಲರ್ ಕೊಡ್ಸಿದ್ದು. ಪ್ಯಾಂಟ್ ಚೆನ್ನಾಗೈತೆ. ಫಾರ್ಮಲ್ ಶರ್ಟ್ ಪ್ಯಾಂಟ್ ಕೊಟ್ಟಿದ್ದಾರೆ. ಚೆನ್ನಾಗಿದೆ. ಇಷ್ಟ ಆಯ್ತಾ? ನಂಗೂ ಇಷ್ಟ ಆಯ್ತು. ಅಣ್ಣನ ಮನೆ ಊಟ ಹೆಂಗಿತ್ತು? ಸಾಕಾಗಿತ್ತು. ಎಲ್ಲ ಡಿಫ್ರೆಂಟ್ ಮಾಡಿದ್ರು. ಲೈಕ್ ಜಾಸ್ತಿ ಮಾಡಿದ್ರಲ್ವಾ, ಸೊ ಆದ್ರೂ ತಿಂದಿದೀವಿ ಆಯ್ತಾ. ಮತ್ತೆ ಜಾಸ್ತಿ ಐಟಮ್ಸ್ ಇರ್ಬೇಕಾದ್ರೆ ಯಾವ್ದು ತಿನ್ನೋದು ಯಾವ್ದು ಬಿಡೋದು ಅಂತ ಗೊತ್ತಾಗಲ್ಲ. ಜಾಸ್ತಿ ತಿನ್ಬೇಕು. ಮೊನ್ನೆ ಅಣ್ಣನ ಹತ್ರ ಹೇಳಿದ್ದೆ, ನಾ ಕಬಾಬ್ ಇಷ್ಟ. ಇವತ್ತು ಹೋಗಿ ನೋಡಿದ್ರೆ ನಂಗೆ ತಿನ್ನೋಕೆ ಮನ್ಸು ಬರ್ತಿಲ್ಲ. 4 ಪೀಸ್ ತಿಂದಿದ್ದೀನಿ, ಬಟ್ ಅದು ಹಂಗೆ ಯಾವಾಗ ತಿನ್ಬೇಕು ಅನ್ಕೋತೀವಿ ಅವಾಗ ತಿನ್ನೋಕ್ ಆಗಲ್ಲ. ಗಾಯ್ಸ್, ತುಂಬಾ ಅಂದ್ರೆ ತುಂಬಾನೇ ಸಕ್ಕತ್ತಾಗಿತ್ತು ಫುಡ್ ಅಂತೂ. ಅಂದ್ರೆ ಅವ್ರ ಮನೇಲಿ ಮಾಡಿದ್ರ ಅಡಿಗೆ ಸಕ್ಕತ್ತಾಗಿತ್ತು. ನಮ್ಗಂತೂ ತುಂಬಾ ಇಷ್ಟ ಆಯ್ತು. ಬಟ್ ಆಸೆಯಿಂದ ತಿನ್ನೋಣ ಅಂತ ಹೋದಾಗ ಜಾಸ್ತಿ ತಿನ್ನಕ್ಕಾಗಲ್ಲ. ಹಂಗೆ ಆಗಿದ್ದು ಇವತ್ತು ನಮಗೆ. ಅದು ಒಂದೊಂದು ಟೈಮ್ ಹಂಗಾಗುತ್ತೆ. ಬಟ್ ಆದ್ರೂ ಚೆನ್ನಾಗಿ ತಿಂದ್ವಿ. ನಾನು ಚೆನ್ನಾಗಿ ತಿಂದೆ. ನಾನು ತಿಂದೆ, ಸಕ್ಕತ್ತಾಗಿ ತಿಂದೆ ನಾನು.
ಒಂದು ಸರ್ಪ್ರೈಸ್ ವಿಷಯನ ಹೇಳೋಣ ಅಂತ ಅನ್ಕೊಂಡಿದ್ವಿ ಊರಿಂದ ಬಂದ್ಮೇಲೆ, ಬಟ್ ಅದನ್ನ ಇವಾಗಿರೋ ಪ್ರಾಬ್ಲಮ್ಸಿಗೆ ನಾವು ಹೇಳ್ಕೊಳಕ್ ಆಗಿರ್ಲಿಲ್ಲ. ನೆಕ್ಸ್ಟ್ ವ್ಲಾಗಲ್ಲಿ ಅದನ್ನ ಹೇಳ್ಬೇಕು ಅಂತ ಅನ್ಕೊಂಡಿದೀವಿ. ಸರ್ಪ್ರೈಸ್ ಮ್ಯಾಟ್ರ್ ಹೇಳೋಕೆ ನಾವು ಕೂಡ ವೇಟ್ ಮಾಡ್ತಾ ಇದ್ದೀವಿ. ಸೊ ನೆಕ್ಸ್ಟ್ ವ್ಲಾಗಲ್ಲಿ ಪಕ್ಕ ಅದನ್ನ ಹೇಳ್ತೀವಿ ನಿಮ್ಮ ಜೊತೆ. ಸೊ ಈ ವ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ. ಥ್ಯಾಂಕ್ ಯು. ಬಾಯ್ ಗೈಸ್, ನಾಳೆ ವೇಟ್ ಮಾಡ್ತಾ ಇರಿ, ನಾವು ಕೂಡ ವೇಟ್ ಮಾಡ್ತಾ ಇದೀವಿ. ಪಾಡಂತು ನನ್ನ